ಈಗ ಈ ಫಾರ್ಮುಲಾದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಸೊ ನಾವು ಆಕ್ಷನ್ ವಿಚ್ ಇಸ್ ಗೋಯಿಂಗ್ ಆನ್ ಎಟ್ ದ ಟೈಮ್ ಆಫ್ ಸ್ಪೀಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ಕ್ರಿಯೆ ಮಾತಾಡೋ ಸಂದರ್ಭದಲ್ಲಿ ನಡೀತಾ ಇರುತ್ತೆ ಅದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಆದ್ರೆ ಕೆಲವು ಸಲ ಎಕ್ಸಾಕ್ಟ್ ಆಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಮಾತಾಡೋದು ಕಷ್ಟ ಆಗುತ್ತೆ. ಸೊ ಸಾಮಾನ್ಯವಾಗಿ ಇದನ್ನ ಅವಾಯ್ಡ್ ಮಾಡ್ಬೋದು, V4 ಯೂಸೇಜ್ ಅನ್ನ ಅವಾಯ್ಡ್ ಮಾಡ್ಬೋದು. ಕೆಲವು ಸಂದರ್ಭದಲ್ಲಿ ಆಗಲ್ಲ. ಸೊ ಹಂಗಾಗಿ ಕೆಲವು ಎಕ್ಸಾಂಪಲ್ಸ್ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಆಕ್ಷನ್ ವಿಚ್ ಇಸ್ ಗೋಯಿಂಗ್ ಆನ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಮಾತಾಡೋ ಸಂದರ್ಭದಲ್ಲಿ ಯಾವ್ದಾದ್ರು ಕ್ರಿಯೆ ನಡೀತಾ ಇದ್ರೆ ಅದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಇವಾಗ ಇದಕ್ಕೆ ಫಾರ್ಮುಲಾಸ್ ತುಂಬಾ ಸಿಂಪಲ್. V4 ನಾನು ಗೋ, ವೆಂಟ್, ಗಾನ್, ಗೋಯಿಂಗ್ ಅಂತ ಕೊಟ್ಟಿದ್ದೆ, ನಿಮ್ಗೆ ನೆನ್ಪಿರ್ಬೇಕು. ಸೊ ಗೋ, ವೆಂಟ್, ಗಾನ್, ಗೋಯಿಂಗ್. ಇದು V1, V2, V3, V4. V4 ಫಾರ್ಮ್ ನಾವು ಯೂಸ್ ಮಾಡ್ಬೇಕು, ING ಫಾರ್ಮ್ ಅಂತ ಹೇಳ್ತೀವಿ. ಸೊ ಐ ಬಂದಾಗ ಆಮ್ ನಾಟ್, ಐ ಆಮ್ ಈಟಿಂಗ್, ಐ ಆಮ್ ನಾಟ್ ಈಟಿಂಗ್. ಸೊ ಯು ಬಂದಾಗ ಎನಿ ಪ್ಲೂರಲ್ ಬಂದಾಗ ದೇ, ವಿ, ರಘು ಅಂಡ್ ಪವನ್ ಈ ರೀತಿ ಬಂದಾಗ ಆರ್ ನಾಟ್ ಬರುತ್ತೆ. ಸೊ ಯು ಆರ್ ಈಟಿಂಗ್, ನೀನ್ ತಿಂತಾ ಇದೀಯಾ, ಯು ಆರ್ ನಾಟ್ ಈಟಿಂಗ್. ಸೊ ಟಿವಿ ಮುಂದೆ ಕುತ್ಕೊಂಡು ಸುಮ್ಮನೆ ಇರ್ತಾರೆ, ಯು ಆರ್ ನಾಟ್ ಈಟಿಂಗ್ ಅಂದ್ರೆ ನೀ ತಿಂತಾ ಇಲ್ಲ ಅಂತ. ದೇ ಆರ್ ಈಟಿಂಗ್, ದೇ ಆರ್ ನಾಟ್ ಈಟಿಂಗ್. ವಿ ಆರ್ ಡ್ರಿಂಕಿಂಗ್, ವಿ ಆರ್ ನಾಟ್ ಡ್ರಿಂಕಿಂಗ್. Raghu and Pawan are playing, Raghu and Pawan are not playing. So he is eating, he is not eating. She is dancing, she is not dancing. Raghu is playing, Raghu is not playing. Okay, so ಇಲ್ಲಿ ಕೆಲವು ಸಲ ಸಮಥಿಂಗ್ ಬರ್ಬೋದು. ಸೊ ಸಾಮಾನ್ಯವಾಗಿ V4 ಗೆ ಎಂಡ್ ಆಗುತ್ತೆ. ಸೊ ನೋಡೋಣ ಕೆಲವು ಸೆಂಟೆನ್ಸ್. ಐ ಆಮ್ ವಾಚಿಂಗ್ ಟೆಲಿವಿಷನ್, ಇದು ಟೆಲಿವಿಷನ್ ಅನ್ನೋದು ಸಮಥಿಂಗ್ ಆಯ್ತು. ಸೊ ಇವಾಗ ಯಾರೋ ಫೋನ್ ಮಾಡ್ತಾರೆ, ಕೇಳ್ತಾರೆ ಏನ್ ಮಾಡ್ತಿದ್ಯಾ ಅಂತ. ಸೊ ಐ ಆಮ್ ವಾಚಿಂಗ್, ವಾಚ್ ಅನ್ನೋದು ವರ್ಬ್. V4 ಫಾರ್ಮ್ಗೆ ಏನಾಗುತ್ತೆ, ING ಬ್ಯಾಡ್ ಆಗುತ್ತೆ. ವಾಚ್ಗೆ ING ಆಡ್ ಆದಾಗ ವಾಚಿಂಗ್, ನಾನು ಟಿವಿ ನೋಡ್ತಾ ಇದ್ದೀನಿ ಅಂದ್ರೆ ನೀವು ಆ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನೋಡ್ತಾ ಇದ್ದೀರಾ ಅಂತ. ಯಾರೋ ಫೋನ್ ಮಾಡಿ ಏನ್ ಮಾಡ್ತಿದ್ಯಾ, ಐ ಆಮ್ ವಾಚಿಂಗ್ ಟೆಲಿವಿಷನ್. ಐ ಆಮ್ ನಾಟ್ ಈಟಿಂಗ್, ಸೊ ನೀವು ಫೋನಲ್ಲಿ ಮಾತಾಡ್ಬೇಕಾದ್ರೆ ಏನೋ ಅಂತ ಇದೀರಾ. ಏನ್ ತಿಂತಾ ಇದೀಯಾ, ಐ ಆಮ್ ನಾಟ್ ಈಟಿಂಗ್, ಸೊ ನಾನು ತಿಂತಾ ಇಲ್ಲ. ಸೊ ಅಥವಾ ಕ್ಲಾಸ್ ರೂಮ್ ಅಲ್ಲಿ ಇದ್ದೀರಾ, ಯಾರೋ ಲೆಕ್ಚರರ್ ಕೇಳ್ತಾರೆ ಏನ್ ತಿಂತಾ ಇದೀಯಾ, ಸರ್ ಐ ಆಮ್ ನಾಟ್ ಈಟಿಂಗ್, ಅಥವಾ ಮೇಡಮ್ ಐ ಆಮ್ ನಾಟ್ ಈಟಿಂಗ್. ಸೊ ಇವಾಗ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದೆ ಅಂತ ಅನ್ಕೊಳ್ಳಿ ನಿಮ್ಗೆ. ಸೊ ಯಾರೋ ಮನೆಯಲ್ಲಿ ತುಂಬಾ ಜೋರಾಗಿ ಮಾತಾಡ್ತಿದ್ದಾರೆ. ಸೊ ಪ್ಲೀಸ್ ಬಿ ಕ್ವೈಟ್, ಮಾತಾಡ್ಬೇಡ, ಅಥವಾ ಮೆತ್ತಿಗೆ ಸೈಲೆಂಟ್ ಆಗಿರಿ. ಹಿ ಈಸ್ ವರ್ಕಿಂಗ್, ಹಿ ಈಸ್ ಬರಬೇಕು, ಯಾಕೆ ಹಿ ಬಂದಿದೆ ಹಂಗಾಗಿ ಈಸ್ ಬರಬೇಕು. ಹಿ ಈಸ್ ವರ್ಕಿಂಗ್. ಐ ಬಂದಾಗ ಆಮ್ ನಾಟ್. ಸೊ ಎನಿ ಸಿಂಗ್ಯುಲರ್ ಬಂದಾಗ ಈಸ್ ನಾಟ್. ಪವನ್ ಈಸ್ ನಾಟ್ ಸ್ಲೀಪಿಂಗ್, ಪವನ್ ಸಿಂಗ್ಯುಲರ್ ಅಲ್ವಾ, ಹಂಗಾಗಿ ಈಸ್ ನಾಟ್. ಯಾರೋ ಬಂದು ಪವನ್ ಮಲ್ಗಿಯಾನ ಅಂತ, ಪವನ್ ಈಸ್ ನಾಟ್ ಸ್ಲೀಪಿಂಗ್, ಪವನ್ ಮಲ್ಗಿಲ್ಲ. ಯು ಆರ್ ಲಾಫಿಂಗ್, ಯು ಬಂದಾಗ ಏನ್ ಬರ್ಬೇಕು, ಆರ್ ಬರ್ಬೇಕು. ಲಾಫಿಂಗ್, ಲಾಫ್ ಅನ್ನೋದು ವರ್ಬ್, ಸೊ ING ಹಾಕಿದೀವಿ, ಲಾಫಿಂಗ್. ಇಲ್ಲಿ ಸ್ಲೀಪ್ ಅನ್ನೋದು ವರ್ಬ್, ING ಹಾಕಿದೀವಿ, ಸ್ಲೀಪಿಂಗ್. ಯು ಆರ್ ನಾಟ್ ಲಾಫಿಂಗ್. ಯು ಆರ್ ನಾಟ್ ರೀಡಿಂಗ್. ಸೊ ಸುಮ್ನೆ ಬುಕ್ ಇಟ್ಕೊಂಡು ಓದೋ ನಾಟಕ ಮಾಡ್ತಾ ಇರ್ತೀರಾ, ನಿಮ್ಮ ಅಪ್ಪನೋ ಅಮ್ಮನೋ ಹೇಳ್ಬೇಕು ನೀನ್ ಓದ್ತಾ ಇಲ್ಲ ಅಂತ. ಹೆಂಗ್ ಹೇಳೋದು, ಯು ಆರ್ ನಾಟ್ ರೀಡಿಂಗ್, ನೀನು ಓದ್ತಾ ಇಲ್ಲ. ದೇ ಆರ್ ಡಿಸ್ಕಸಿಂಗ್ ಇನ್ ದ ಹಾಲ್. ಸೊ ಏನ್ ಮಾಡ್ತಾ ಇದಾರೆ ಅವ್ರ ಹಾಲ್ ಅಲ್ಲಿ, ಅವ್ರೇನೋ ಡಿಸ್ಕಸ್ ಮಾಡ್ತಿದ್ದಾರೆ. ದೇ ಆರ್ ಡಿಸ್ಕಸಿಂಗ್ ಇನ್ ದ ಹಾಲ್. ಸೊ ಕಮ್ ಲೇಟರ್, ದೇ ಆರ್ ಕಂಡಕ್ಟಿಂಗ್ ಎನ್ ಇಂಟರ್ವ್ಯೂ. ಸೊ ನೀವೆಲ್ಲಗ ಹೋಗ್ತೀರಾ, ಅವ್ರನ್ನ ಮೀಟ್ ಮಾಡ್ಬೇಕಿತ್ತು ಅಂತೀರಾ. ಸೊ ಅವರು ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಿದ್ದಾರೆ. ಕಂಡಕ್ಟ್ ಅನ್ನೋದು ವರ್ಬ್, ಅದಕ್ಕೆ ING ಆಡ್ ಮಾಡಿದಾಗ V4 ಆಗುತ್ತೆ, ಕಂಡಕ್ಟಿಂಗ್ ಅನ್ ಇಂಟರ್ವ್ಯೂ. ಸೊ ಪವನ್ ಈಸ್ ರೀಡಿಂಗ್ ಎ ನ್ಯೂಸ್ ಪೇಪರ್. ಪವನ್ ಏನ್ ಮಾಡ್ತಿದ್ದಾನೆ, ಅವನು ನ್ಯೂಸ್ ಪೇಪರ್ ಓದ್ತಾ ಇದ್ದಾನೆ. ಸೊ ದ ಫೋನ್ ಈಸ್ ರಿಂಗಿಂಗ್, ಫೋನ್ ರಿಂಗ್ ಆಗ್ತಾ ಇದೆ ಅಂದ್ರೆ ನೀವು ಮಾತಾಡೋ ಸಂದರ್ಭದಲ್ಲಿ ಅದು ರಿಂಗ್ ಆಗ್ತಾ ಇದೆ ಅಂತ. ಫೋನ್ ರಿಂಗ್ ಆಗ್ತಾ ಇದೆ, ಯಾರು ಫೋನ್ ಎತ್ತಾ ಇಲ್ಲ, ದ ಫೋನ್ ಈಸ್ ರಿಂಗಿಂಗ್. ವಿ ಆರ್ ಹ್ಯಾವಿಂಗ್ ಅವರ್ ಡಿನ್ನರ್, ಏನ್ ಮಾಡ್ತಾ ಇದ್ದೀರಾ, ನಾವು ಹ್ಯಾವ್ ಅನ್ನೋದು ವರ್ಬ್, ಅದಕ್ಕೆ ING. ಸೊ ವಿ ಆರ್ ಹ್ಯಾವಿಂಗ್ ಅವರ್ ಡಿನ್ನರ್. ಯು ಆರ್ ನಾಟ್ ಲಿಸ್ನಿಂಗ್ ಟು ಮೀ. ಸೊ ಯಾರೋ ನಿಮ್ಮ ಅಪ್ಪನೋ ಅಮ್ಮನೋ ಏನೋ ಹೇಳ್ತಾ ಇದಾರೆ, ನೀವು ಕೇಳ್ಕೊಳ್ಳೋ ನಾಟಕ ಆಟ ಆಡ್ಕೊಂಡು ಮೊಬೈಲಲ್ಲಿ ಮೆಸೇಜ್ ಮಾಡ್ತಿದ್ದೀರಾ. ಚಿಂಟುಗೋ, ಮಿಂಟುಗೋ, ಪಿಂಕಿಗೋ, ರೋಸಿಗೋ ಯಾರಿಗೋ ಮೆಸೇಜ್ ಮಾಡ್ತಿದ್ದೀರಾ.
ಅವಾಗ ಅವ್ರು ಹೇಳ್ತಾರೆ, ನೀನ್ ಕೇಳ್ತಾ ಇಲ್ಲ, ಯು ಆರ್ ನಾಟ್ ಲಿಸ್ನಿಂಗ್ ಟು ಮೀ, ನೀನು ನನಗೆ ಕೇಳ್ತಾ ಇಲ್ಲ, ನೀನು ಯು ಆರ್ ನಾಟ್ ಲಿಸ್ನಿಂಗ್ ಟು ಮೀ. ಸೊ ದ ಚಿಲ್ಡ್ರನ್ ಆರ್ ಡೂಯಿಂಗ್ ದೇರ್ ಹೋಮ್ ವರ್ಕ್. ಮಕ್ಳು ಏನ್ ಮಾಡ್ತಾ ಇದ್ದಾರೆ? ಆರ್. ಸೊ ಯಾಕೆ ಚಿಲ್ಡ್ರನ್? ಚಿಲ್ಡ್ರನ್ ಅಂದ್ರೆ ಒಂದು ಮಗುಗಿಂತ ಜಾಸ್ತಿ, ಚೈಲ್ಡ್ ಅಂದ್ರೆ ಸಿಂಗ್ಯುಲರ್, ಚಿಲ್ಡ್ರನ್ ಅಂದ್ರೆ ಒಬ್ರಿಗಿಂತ ಜಾಸ್ತಿ. ಚಿಲ್ಡ್ರನ್ಸ್ ಅನ್ಬಾರ್ದು, ಇಂಗ್ಲಿಷ್ ಕೊಲೆ ಆಗತ್ತೆ. ಚಿಲ್ಡ್ರನ್ಸ್ ಅನ್ಬಾರ್ದು, ಚಿಲ್ಡ್ರನ್. ದ ಚಿಲ್ಡ್ರನ್ ಆರ್ ಡೂಯಿಂಗ್ ದೇರ್ ಹೋಮ್ ವರ್ಕ್. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದಿ ಪಾರ್ಕ್. ಅವರು ಆಟ ಆಡ್ತಿದ್ದಾರೆ. ಪ್ಲೇ ಅನ್ನೋದು ವರ್ಬು, ಐ ಎನ್ ಜಿ ಆಡ್ ಮಾಡಿದ್ವಿ. ಸೊ ಡೂ ಅನ್ನೋದು ವರ್ಬು, ಐ ಎನ್ ಜಿ ಆಡ್ ಮಾಡಿದ್ವಿ. ಓಕೆ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ವಿತ್ ಫ್ಯೂಚರ್ ರೆಫರೆನ್ಸ್. ಇದು ಈ ತರಾನು ನಾವು ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡ್ತೀವಿ. ಇದನ್ನ ಯಾರಾದ್ರೂ ಹೇಳಿದ್ರೆ ನೀವು ತಪ್ಪು ಅನ್ಕೊಬಾರ್ದು. ಇದನ್ನ ವಿಲ್ ಅಲ್ಲಿ ಹೇಳ್ಬೋದಲ್ವಾ ಸರ್? ವಿಲ್ ಅಲ್ಲಿ ಹೇಳ್ಬೋದು, ಬಟ್ ಕೆಲವು ಸಲ ಇದನ್ನು ಹೇಳ್ತಾರೆ. ಐ ಆಮ್ ಗೋಯಿಂಗ್ ಟು ಮೈಸೂರ್ ಟುಮಾರೋ. ನಾನು ಮೈಸೂರಿಗೆ ನಾಳೆ ಹೋಗ್ತಾ ಇದ್ದೀನಿ. ಸೊ ಇದನ್ನ ಹೆಂಗ್ ಹೇಳ್ಬೋದು? ಐ ವಿಲ್ ಗೋ ಟು ಮೈಸೂರ್ ಟುಮಾರೋ ಅಂದ್ರೆ ಮುಗ್ದೋಯ್ತು. ಅಂದ್ರೆ ಕೆಲವು ಸಲ ಈ ರೀತಿ ಯೂಸ್ ಮಾಡೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ಐ ಆಮ್ ಗೋಯಿಂಗ್ ಟು ಮೈಸೂರ್ ಟುಮಾರೋ. ಶಿ ಇಸ್ ಪೇಯಿಂಗ್ ದ ಮನಿ ನೆಕ್ಸ್ಟ್ ವೀಕ್. ಶಿ ವಿಲ್ ಪೇ ದ ಮನಿ ನೆಕ್ಸ್ಟ್ ವೀಕ್ ಅಂತ ಹೇಳ್ಬೋದು ಅಲ್ವಾ? ಸೊ ಶಿ ಇಸ್ ಪೇಯಿಂಗ್ ದ ಮನಿ. ಸೊ ಐ ಎನ್ ಜಿನ ಅವಾಯ್ಡ್ ಮಾಡಿ ವಿಲ್ ಯೂಸ್ ಮಾಡೋದೇ ಸೂಕ್ತ. ಓಕೆ. ದೇ ಆರ್ ಕಮಿಂಗ್ ಟು ಇಂಡಿಯಾ ನೆಕ್ಸ್ಟ್ ಮಂತ್. ದೇ ವಿಲ್ ಕಮ್ ಟು ಇಂಡಿಯಾ ನೆಕ್ಸ್ಟ್ ಮಂತ್. So, Raghu and Pawan are not going to college tomorrow. Raghu and Pawan won't go to college tomorrow. So, ನಿಮಗೆ ಪ್ರೀವಿಯಸ್ ಫಾರ್ಮುಲಾದಲ್ಲಿ ಹೇಳ್ಕೊಟ್ಟಿದ್ದೆ, ವಿಲ್ ನಾಟ್ ಹೆಂಗೆ ಯೂಸ್ ಮಾಡೋದು, ವೋಂಟ್ ಯೂಸ್ ಮಾಡೋದು ಹೆಂಗೆ. ದೇ ಆರ್ ಪ್ಲಾನಿಂಗ್ ಟು ಪರ್ಚೇಸ್ ಎ ಕಾರ್ ನೆಕ್ಸ್ಟ್ ಮಂತ್. ದೇ ಆರ್ ಪ್ಲಾನಿಂಗ್. ಇಲ್ಲಿ ನೋಡಿ ಕರೆಕ್ಟ್, ದೇ ಆರ್ ಪ್ಲಾನಿಂಗ್. ಓಕೆ, ಐ ಎನ್ ಜಿ. ಅವ್ರು ಪ್ಲಾನ್ ಮಾಡ್ತಾ ಇದ್ದಾರೆ. ಓಕೆ, ದೇ ಆರ್ ಪ್ಲಾನಿಂಗ್ ಟು ಪರ್ಚೇಸ್ ಎ ಕಾರ್ ನೆಕ್ಸ್ಟ್ ಮಂತ್. ಸೊ ಫ್ಯೂಚರ್ ರೆಫರೆನ್ಸ್ ಆಯ್ತು. ನೆಕ್ಸ್ಟ್ ಫಾರ್ಮುಲಾದಲ್ಲಿ ನಾನು ಕ್ವಶನ್ ಮೇಕಿಂಗ್ ಅನ್ನ ಹೇಳ್ಕೊಡ್ತೀನಿ. ಇದನ್ನ ಐ ಎನ್ ಜಿ ಫಾರ್ಮ್ ಅನ್ನು ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.